ಈಗ ಬಂದಿದ್ದೀನಿ ಏರ್ ಸ್ಪಾ ಮಾಡ್ಸೋಕ್ಕೆ ಮಾಡಿಸ್ಕೊಂಡು ನಾನು ಇಲ್ಲಿ ಕೂತಿದ್ದೀನಿ. ಸಾಂಗ್ ಹಾಕಿದರೆ ನಾನು ಇಲ್ಲಿ ಕೂತಿದ್ದೀನಿ. ಹೋಗ್ತಾ ಇದ್ದಾರೆ ನೋಡಿ ನಮ್ಮಮ್ಮ. ಏರ್ ವಾಶ್ ಆಯಿತು ಅಂತ ಇಲ್ಲಿ ಗೈಸ್ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಗೈಸಿಗೆಲ್ಲ ಕ್ಲೀನ್ ಆಯಿತು. ಪ್ಲಾಸ್ಟಿಕ್ ಕವರೆಲ್ಲ ಇರೋದೆಲ್ಲ ಗೈಸ್ ಇವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಚಿನ್ನೆ ರೊಟ್ಟಿ ಹಾಂ ಸಬ್ಬಕ್ಕಿ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬೋದು. ಇವತ್ತೇನಿಲ್ಲ, 2 ದಿನದ್ದು ಸೇರಿ ವ್ಲಾಗ್ ಇದರಲ್ಲಿ ಬಂದಿದೆ. ನಿಮಗೆ ವಿಡಿಯೋನ ಹಾಕಿದ್ದೀನಿ. ಒಂದು ದಿನ ಏರ್ ಸ್ಪಾ ಮಾಡ್ಸೋಕೆ ಹೋಗಿದ್ದೆ, ಅದೊಂದು ಕ್ಲಿಪ್ಪಿಂಗ್ಸ್ ಇತ್ತು, ಹಂಗೆ ಆ್ಯಡ್ ಮಾಡಿದ್ದೀನಿ. ಇವತ್ತು ಫುಲ್ ಮನೆ ಕ್ಲೀನಿಂಗ್ ಮಾಡಿದ್ದು, ಫ್ರಿಜ್ಜು ಮನೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತು, ಅದ್ರದ್ದು ವಿಡಿಯೋ ಇದೆ. ಎಲ್ಲ ಹೇಗಿತ್ತು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ. ಗೈಸ್ ಈಗ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ. ಯಾಕೋ ತುಂಬ ಏರ್ ಡ್ರೈ ಥರ ಆಗಿದೆ. ಅದಕ್ಕೆ ನಾನೇ ಮನೇಲಿ ಏರ್ ಸ್ಪಾ ಮಾಡ್ಕೊತಿದ್ದೆ. ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಪಾರ್ಲರ್ಗೆ ಹೋಗಿ ಮಾಡಿಸ್ಕೊ, ನಾವು ಮಾಡ್ಕೊಳೋದಕ್ಕೂ ಬೇರೆಯವರು ಅದು ಈ ಮಸಾಜ್ ಎಲ್ಲ ಮಾಡ್ತಾರಲ್ಲ, ಚೆನ್ನಾಗಿರುತ್ತೆ, ಒಂದ್ಸಲ ಮಾಡಿಸ್ಕೊ ಅಂತ ಅಂದರು. ಸೊ ಅದಕ್ಕೆ ಈಗ ಪಾರ್ಲರ್ಗೆ ಹೋಗೋಣ ಅಂತ ಹೊರಟಿದ್ದೀನಿ. ನಾನು ನನ್ನ ಕ್ಯಾಮ್ರಾಮ್ಯಾನ್ ಇಬ್ಬರು ಹೋಗೋಣ ಬನ್ನಿ. ಈಗ ಮಾಡ್ತಾರೆ ಸ್ಪಾ ಗೊತ್ತಿಲ್ಲ, ನಾನು ಅಲ್ಲಿ ಒಂದ್ಸಲನೂ ಮಾಡಿಸಿಲ್ಲ. ಚೆನ್ನಾಗಿ ಮಾಡ್ತಾರೆ, ಹೋಗು ಅಂದರು. ಅವ್ರು ಅಲ್ಲೇ ಹೋಗೋದು ಜಾಸ್ತಿ, ಹಂಗಾಗಿ ಅಲ್ಲೇ ಹೋಗು ಅಂದರು. ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ಬನ್ನಿ ಹೋಗೋಣ, ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಈಗ ಬಂದಿದ್ದೀನಿ ಏರ್ ಸ್ಪಾ ಮಾಡ್ಸೋಕ್ಕೆ, ಮಾಡಿಸ್ಕೊಂಡು ಹೋಗೋಣ. ಫುಲ್ ಡ್ರೈ ಆಗಿದೆ ಏರು, ನೋಡೋಣ ಹೇಗಿರುತ್ತೆ. ಆಫರ್ ಇದೆಯಂತೆ, ಪೆಡಿಕ್ಯೂರ್ ಆ್ಯಂಡ್ ಏರ್ ಸ್ಪಾ ಎರಡು ಮಾಡಿಸ್ಕೊಂಡು ಹೋಗೋಣ. ನಾನು ಇಲ್ಲಿ ಕೂತಿದ್ದೀನಿ. ಸಾಂಗ್ ಹಾಕಿದರೆ ನಾನು ಇಲ್ಲಿ ಕೂತಿದ್ದೀನಿ. ನಮ್ಮಮ್ಮ ಅಲ್ಲಿದ್ದಾರೆ. ನಮ್ಮಮ್ಮ ನೋಡಿ ಅಲ್ಲಿದ್ದಾರೆ. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ನಮ್ಮಮ್ಮ. ಏರ್ ವಾಶ್ ಆಯಿತು ಅಂತ ಇಲ್ಲಿ ಗೈಸ್. ನಮ್ಮಮ್ಮ ಇಲ್ಲಿ ಮಲಗಿದ್ದಾರೆ. ಏರ್ ಸ್ಪಾ ಮಾಡಿಸ್ತಾ ಇದ್ದಾರೆ. ಮಲಗಿದ್ದಾರೆ. ತಲೆ ಸ್ನಾನ ಏರ್ ಬಾತ್. ಗೈಸ್ ಏರ್ ಸ್ಪಾ ಆಯಿತು, ಬಂದೆ ಮನೆಗೆ. ನೋಡಿ ಈ ಥರ ಆಗಿದೆ. ಬಟ್ ಇನ್ನೂ ಒಂದು 4-5 ಸಲ ಮಾಡಿಸ್ಬೇಕು. ನನಗೆ ಫ್ರಂಟ್ ಏರ್ ಏನಾಗಿದೆ ಅಂದರೆ ಒಂದು ಸ್ವಲ್ಪ ರಫ್ ಆಗಿಬಿಟ್ಟಿದೆ ಫ್ರಂಟಲ್ಲಿ. ಇಲ್ಲೆಲ್ಲ ತುಂಬ ಸಾಫ್ಟ್ ಇದೆ, ಹಿಂದೆಗಡೆ ಇದೆಲ್ಲ ಏರು. ಸೊ ಇದೊಂದಕ್ಕೋಸ್ಕರ ನಾನು ಏರ್ ಸ್ಪಾ ಮಾಡಿಸಿದ್ದು. ನಾನೇ ಮನೇಲಿ ಮಾಡ್ಕೊಳ್ಬೋದು, ಆದ್ರೂ ಪಾರ್ಲರಲ್ಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಸಲ ಮಾಡಿಸಿದ್ದೀನಿ. ಎಷ್ಟೋ ವರ್ಷಗಳಾದಮೇಲೆ ಆಲ್ಮೋಸ್ಟ್ ನಾನು ಮನೇಲೇ ಮಾಡ್ಕೊತೀನಿ. ಸೊ ಈ ಥರ ಫೈನಲ್ ಬಂದಿದೆ. ಬಟ್ ಆ ಹುಡುಗಿ ಅಷ್ಟು ನೀಟಾಗಿ ಮಾಡಲಿಲ್ಲ. ಈ ಹಿಂದಿ ಹುಡುಗಿರು ಇರ್ತಾರಲ್ಲ, ಹುಡುಗಿರಾಗಲಿ ಹುಡುಗರಾಗಲಿ, ಆ ಡಾರ್ಜಿಲಿಂಗ್ ಮತ್ತು ನೇಪಾಳ್ ಆ ಕಡೆಯಿಂದ ಬಂದಿರೋರು, ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಕನ್ನಡದ ಹುಡುಗಿ ಮಾಡಿದ್ದು ನನಗೆ ಅಷ್ಟೊಂದು ನನಗೇನು ಲೈಕ್ ಆಗಲಿಲ್ಲ. ಕೇಳಿದ್ರು ಅವರು, ಮತ್ತು ಅಲ್ಲಿ ಅವ್ರ ಎದುರುಗಡೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ಪಾಪ ಅವರು ಕಷ್ಟಪಟ್ಟು ಕೆಲಸಕ್ಕೆ ಅಂತ ಸೇರಿರ್ತಾರಲ್ಲ, ಅದಕ್ಕೆ ನಾನು ಅವ್ರಿಗೇನು ಹೇಳಿಲ್ಲ. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಬಂದೆ. ನೆಕ್ಸ್ಟ್ ಟೈಮ್ ಬೇರೆ ಕಡೆ ಹೋಗ್ತೀನಿ ಅಷ್ಟೇ. ಹಂಗೆ ಆಗೋದು. ಸರ್ವಿಸ್ ಸರಿಯಾಗಿ ಕೊಡಲಿಲ್ಲ ಅಂದರೆ ಬೇರೆ ಕಡೆ ನೋಡ್ಕೋತಾರೆ. ಹಾಗೆ ನನಗೆ ಇಷ್ಟ ಆಗಿಲ್ಲ ಅಷ್ಟೊಂದು. ನೆಕ್ಸ್ಟ್ ಸ್ಪಿನ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ನಮ್ಮ ಅಕ್ಕ ಅಂದ್ಲು, ಸ್ಪಿನ್ಗೆ ಹೋಗು, ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಅಂತ. ನಮ್ಮ ಮನೆಯವರೇ, ನಾನು ರೆಗ್ಯುಲರ್ ಹೋಗೋ ಕಡೆ ಹೋಗು, ಚೆನ್ನಾಗಿದೆ ಅಲ್ಲೂ ಅಂದರು ಅಂತ ಹೋಗಿದ್ದೆ. ಸೊ ಹಿಂಗೆ ಬಂದಿದೆ ಫೈನಲ್ ಆಗಿ ನೋಡಿ. ನಾನು ಫಸ್ಟು ಏರಿತ್ತಲ್ಲ, ಹಿಂಗೆ ಹೆಂಗೆ ಕೂರಿಸ್ತೀನಿ ಹಾಗೆ ಕೂರೋದು ಗೈಸ್. ಈಗ ಇಲ್ಲಿ ಆರ್ಡ್ ವಾಟ್ರ್ ಬರ್ತಾಯಿದೆ. ಸೊ ಹಂಗಾಗಿ ನನ್ನ ಕೂದಲೆಲ್ಲ ಹಾಳಾಗ್ಬಿಟ್ಟಿದೆ. ಅದಕ್ಕೊಂದು ಬೇರೆ ಇದನ್ನು ಹಾಕ್ಸ್ಕೋಬೇಕು, ಫಿಲ್ಟ್ರ್ ಥರ. ಮಾಮೂಲಿ ಕುಡಿಯೋಕೆ ಹಾಕ್ಸ್ತೀವಲ್ಲ, ಅದೇ ಥರ ವಾಶ್ರೂಮ್ಗೂ ಬರುತ್ತಂತೆ. ಶವರ್ಗೆ ಹಾಕ್ಕೋಬೋದು. ಕೇಳ್ಬಿಟ್ಟು ಹಾಕ್ಸ್ಬೇಕು ಗೈಸ್. ಈ ಥರ ಇದೆ. ಏರ್ ಸ್ಪಾ ಎಲ್ಲ ನಾನು ಯಾವಾಗೂ ಮಾಡಿಸಲ್ಲ ಪಾರ್ಲರ್ಗೆ ಹೋಗಿ, ಇದು ಫಸ್ಟ್ ಟೈಮ್. ಅದು ನನಗೆ ಸ್ಟ್ರೈಟ್ನಿಂಗ್ ಮಾಡಿಸಿದ್ನಲ್ಲ ನಾನು ಪರ್ಮನೆಂಟು. ಸೊ ಹಂಗಾಗಿ ಅವ್ರು ಹೇಳಿದ್ದು ನನಗೆ, ನಿಮ್ಮ ಏರ್ ತುಂಬ ಡ್ರೈ ಇದೆ, ಅದಕ್ಕೆ ಫ್ರಂಟಲ್ಲೆಲ್ಲ ಅದು ಸ್ವಲ್ಪ ಆರ್ಡಾಗಿ ಕಾಣಿಸ್ತಿದೆ, ನೀವು ಏರ್ ಸ್ಪಾ ಮಾಡಿಸಿ ಚೆನ್ನಾಗಾಗುತ್ತೆ ಅಂತ.
ಬಟ್ ನನಗೆ ಏರ್ ತುಂಬ ಚೆನ್ನಾಗಿತ್ತು. ಏನೋ ಗೊತ್ತಿಲ್ಲ, ಅದು ಕಣ್ಣು ದೃಷ್ಟಿನೋ, ಎಲ್ಲರೂ ನನ್ನ ಏರ್ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಅಂದೇ ಕಣ್ಣು ದೃಷ್ಟಿ ಬಿತ್ತು ಏನೋ. ಏರ್ ಫಾಲ್ ತುಂಬ ಆಗ್ತಿದೆ ನನಗೆ, ಮತ್ತು ಡ್ರೈ ಆಗಿದೆ ಏರು. ನನಗೆ ಬೇಜಾರಾಗ್ತಿದೆ ನನ್ನ ಏರ್ ನೋಡಿಕೊಂಡು. ಆದಷ್ಟು ಬೇಗ ಏರ್ ಚೆನ್ನಾಗಿ ಆಗಿ ಬೆಳೀಲಿ ಅಂತ ಕೇಳ್ಕೊತೀನಿ. ಕಣ್ಣು ದೃಷ್ಟಿನೇ ಆಗಿರಬೇಕು ಅಂದ್ಕೊತೀನಿ ನಾನಂತೂ. ಬೇಜಾರಾಗ್ತಿದೆ ನನಗೆ. ಗೈಸ್, ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಕೆಳಗಡೆ ಎಲ್ಲ ಐಟಮ್ ಎಲ್ಲ ತೆಗ್ದಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಐಟಮ್ನ ಬುಕ್ ಮಾಡಿದ್ದೀನಿ ಗೈಸ್. ಏನಕ್ಕೆ ಅಂದರೆ ಎಲ್ಲ ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಿ ಇಡೋದು ಬೇಡ, ಸ್ಟೀಲ್ ಬಾಕ್ಸ್ನ ಬುಕ್ ಮಾಡಿದ್ದೀನಿ. ಸೊ ಬರಬೇಕದೆಲ್ಲ. ಅಷ್ಟರಲ್ಲಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಆಮೇಲೆ ಜೋಡಿಸ್ಕೊಬೋದು ಬಂದಮೇಲೆ ಅಂತ. ವಿಮ್ ಜೆಲ್ ಹಾಕಿ ಬ್ರಷಲ್ಲಿ ಎಲ್ಲ ಉಜ್ಜಿದ್ದೀನಿ. ಹಂಗೆ ಬಟ್ಟೆಲಿ ಒರೆಸಿದ್ರೆ ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗೋಲ್ಲ ಗೈಸ್, ನನಗೆ ಹಂಗೆ ಒರೆಸಿದ್ರೆ. ಸೊ ಹಂಗಾಗಿ ಈ ಥರ ಬ್ರಷಲ್ಲೆಲ್ಲ ಉಜ್ಜಿ ಈ ಥರ ಬಟ್ಟೆಲಿ ಒಂದು ಸಲ ಒರೆಸಿ ಮತ್ತೆ ನೀರಲ್ಲಿ ಎತ್ಕೊಂಡು ಹಿಂಡಿ ಮತ್ತೆ ಒಂದು 3 ಸಲ ಒರೆಸ್ಕೋಬೇಕು. ಆವಾಗ ಸಮಾಧಾನ, ಆವಾಗಲೇ ಡೀಪ್ ಕ್ಲೀನ್ ಅನ್ಸೋದು. ಸೊ ಹಂಗಾಗಿ ಒರೆಸ್ತಾ ಇದ್ದೀನಿ. ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಒರೆಸೋಕ್ಕಾಗಲ್ಲ. ಒರೆಸಿ ಎಲ್ಲ ಆದಮೇಲೆ ಜೋಡಿಸ್ತೀನಲ್ಲ, ಆವಾಗ ತೋರಿಸ್ತೀನಿ ಗೈಸ್ ಹೇಗೆ ಜೋಡಿಸಿದ್ದೀನಿ ಏನು ಅನ್ನೋದು. ಸೊ ಹಸ್ಬೆಂಡ್ ಇವತ್ತು ತಿಂಡಿ ತಿಂದಿಲ್ಲ, ಹಂಗೆ ಹೋದರು. ಅಲ್ಲಿ ಬೇರೆ ಬ್ರ್ಯಾಂಚಲ್ಲಿ ಮೀಟಿಂಗ್ ಇದೆಯಮ್ಮ, ನಾನು ಅಲ್ಲಿ ಹೋಗಿ ತಿನ್ಕೊತೀನಿ. ಅಲ್ಲೊಂದು ಹೋಟ್ಲಿದೆ, ಅವ್ರಿಗಲ್ಲಿ ಇಷ್ಟ ಟಿಫನು, ಅಲ್ಲೇ ತಿನ್ಕೊತೀನಿ. ನಿಮಗೆ ಮಾತ್ರ ಮಾಡ್ಕೊ ಅಂತ ನಮಗೆ ಬಾತ್ ಮಾಡಿದ್ದೆ. ನನ್ನ ಮಗಳೂ ತಿನ್ಕೊಂಡು ಹೋದ್ಲು. ನಾನು ಇನ್ನೇನು ಅವ್ರ ಮಧ್ಯಾಹ್ನ ಊಟಕ್ಕೆ ಬರಲ್ವಲ್ಲ ಇವತ್ತು. ಸೊ ಹಂಗಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಇವತ್ತು. ಹೆಂಗೂ ಫ್ರೀ ಇದ್ದೀನಿ, ಮಧ್ಯಾಹ್ನ ಅಡುಗೆ ಮಾಡು ಅನ್ನೋಷ್ಟರಲ್ಲೇ ಆಗೋಗುತ್ತೆ, ಬೆಳಗ್ಗೆ ಕೆಲಸ ಮುಗಿಸಿ. ಅದಕ್ಕೆ ಹೆಂಗೂ ಇಲ್ಲ ಅವ್ರು ಇವತ್ತು ಮಧ್ಯಾಹ್ನ ಬರಲ್ಲ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡ್ಕೊಬಿಡೋಣ. ಇದು ಒಂದು ಸ್ವಲ್ಪ ಬೇರೆ ಎಲ್ಲ, ಅಲ್ಲೊಂದು ಸ್ಟ್ಯಾಂಡ್ ಇದೆ, ಅಲ್ಲಿ ರೇಷನ್ ಐಟಮ್ ಇಡೋ ಸ್ಟ್ಯಾಂಡು. ಸೊ ಅದೆಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಈಗ ಇನ್ನೊಂದು ಸಲ ಈ ಬಟ್ಟೆನ ತೊಳೆದು ಇನ್ನೊಂದು ಸಲ ಒರೆಸ್ಕೋಬೇಕು. ಎಲ್ಲ ಆದಮೇಲೆ ತೋರಿಸ್ತೀನಿ ಗೈಸಿಗೆಲ್ಲ ಕ್ಲೀನ್ ಆಯಿತು. ಪ್ಲ್ಯಾಸ್ಟಿಕ್ ಕವರಲ್ಲಿ ಇರೋದೆಲ್ಲ ತೆಗೆದು ಬಾಕ್ಸ್ಗೆ ಹಾಕ್ಬೇಕು. ಬಾಕ್ಸ್ ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬರಬೇಕು. ಇಲ್ಲೆಲ್ಲ ಹಿಂಗೆ ಜೋಡಿಸ್ಕೊಂಡಿದ್ದೀನಿ. ಈ ಥರ ಇದೊಂದು ಖಾಲಿ ಇದೆ, ಇಲ್ಲಿ ಈ ಥರ ಜೋಡಿಸಿದ್ದೀನಿ. ಕೆಳಗಡೆ ಇರೋ ಕವರೆಲ್ಲ ಖಾಲಿ ಮಾಡಬೇಕು. ಈ ಥರ ಆಗಿದೆ ಇವಾಗ ಫ್ರಿಜ್ಜು. ಮೊದಲು ಹೆಂಗಿತ್ತು ಈಗ ಹೆಂಗಿದೆ ಕ್ಲೀನ್ ಮಾಡಿದಾಗ. ಮತ್ತೆ ಒಂದು 15 ದಿನ ಬಿಟ್ಟರೆ ಮತ್ತೆ ಮೆಸ್ಸಿ ಆಗುತ್ತೆ. ಸೊ ಹಂಗೆ ಒಂದು ಸ್ವಲ್ಪ ಕೆನೆ ತೆಗೆದಿಟ್ಟಿದ್ದೆ, ಅದರಲ್ಲಿ ಒಂದಿಷ್ಟು ಬೆಣ್ಣೆ ಬಂದಿದೆ. ಏನಿಲ್ಲ ಅಂದರೂ ಇದು ಒಂದು 1/4 kg ಜಾಸ್ತಿ ಇದೆ ಗೈಸ್ ಬೆಣ್ಣೆ. ಸೊ ನಾನು ದೀಪಕ್ಕೆ, ದೇವ್ರ ದೀಪಕ್ಕೆ ಅಂಟ್ಸೋಕ್ಕೆ ಮಾಡ್ಕೊತೀನಲ್ಲ, ಕಾಯಿಸೋಣ ಹಂಗೆ. ಮತ್ತಿನ್ನೇನು ಅದನ್ನೇ ಫ್ರಿಜ್ಜಿಗಿಡೋದು ಅಂತ ಎತ್ಕೊಂಡು ಬೆಣ್ಣೆ ತೆಗೆದೆ. ನೋಡಿ ಇಷ್ಟು ಬಂದಿದೆ, 1/4 kg ಅಂತೂ ಬಂದಿದೆ. ಈಗ ಕಾಯಿಸೋಣ. ಹಂಗೆ ಎಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಸ್ವಲ್ಪ ಬೆಣ್ಣೆ ತೆಗೆದ್ನಲ್ಲ, ಎಲ್ಲ ಸ್ವಲ್ಪ ಗಲೀಜಾಗಿದೆ, ಕ್ಲೀನ್ ಮಾಡಬೇಕೀಗ ಗೈಸ್. ನೋಡಿ ಎಲ್ಲ ಶೋ ಪೀಸ್ನ ತೊಳೆದಿಟ್ಟಿದ್ದೀನಿ, ಧೂಳಾಗಿತ್ತು ತುಂಬ ಎಲ್ಲ. ಇಲ್ಲಿ ಕಾರ್ನರ್ ಸ್ಟ್ಯಾಂಡ್ ಇದೆಯಲ್ಲ, ಇಲ್ಲಿಗೆ ಇಟ್ಟಿದ್ದೆ ಎಲ್ಲನೂ. ಎಲ್ಲ ತೊಳೆದು ಎತ್ತಿಟ್ಟಿದ್ದೀನಿ. ಈಗೆಲ್ಲ ಸ್ವಲ್ಪ ಡ್ರೈ ಆಗಲಿ, ಅಷ್ಟೊತ್ತಿಗೆ ಸ್ನಾನ ಮಾಡೋಣ ಅಂತ. ಅಲ್ಲೂ ಅಷ್ಟೇ ಆ ಸ್ಟ್ಯಾಂಡ್ ಮೇಲೆ ಇದ್ದಿದ್ದು ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಒಂದಾದ್ಮೇಲೆ ಒಂದು ಕಾಣಿಸ್ತಾ ಇರುತ್ತೆ ಗೈಸ್. ಇನ್ನೇನು ಮುಗೀತಲ್ಲ ಅನ್ನೋಷ್ಟರಲ್ಲಿ ಅಯ್ಯೋ ಇಲ್ಲೊಂದು ಚೂರು ಇದೆಯಲ್ಲ ಕ್ಲೀನ್ ಮಾಡಿಲ್ವಲ್ಲ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಈಗ ಎಲ್ಲ ಮುಗೀತು, ಎಲ್ಲ ಇದು ಅದು ಅಂದ್ಕೊಂಡು ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಈಗ ಸ್ನಾನ ಮಾಡಬೇಕು. ಸ್ನಾನ ಮಾಡಿಕೊಂಡು ಮಿಕ್ಕಿದ ಕೆಲಸ ನೋಡೋಣ ಗೈಸ್, ಬನ್ನಿ. ಇದೆಲ್ಲ ವಾಶ್ ಮಾಡಿ ಎಲ್ಲ ಹಿಂಗೆಲ್ಲ ಜೋಡಿಸಿದ್ದೀನಿ. ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಆಯಿತು. ತುಪ್ಪ ಕೂಡ ಕಾಯಿಸಿದ್ದೆ, ಅದು ಆಗಿದೆ. ಸೋಸ್ಕೋಬೇಕು, ಆರಲಿ ಅಂತ ಇಟ್ಟಿದ್ದೀನಿ, ಯಾಕಂದರೆ ಸುಡುತ್ತಲ್ಲ ಪಾತ್ರೆ. ಸೊ ಹಂಗಾಗಿ ಈಗ ಬಟ್ಟೆ ವಾಶ್ ಆಗಿದೆ, ಬಟ್ಟೆ ವಾಶ್ಗೆ ಹಾಕಿದ್ದೆ. ಮುಗೀತಲ್ಲ ಸ್ನಾನಕ್ಕೆ ಹೋಗೋಣ ಅನ್ನೋಷ್ಟರಲ್ಲಿ ಅಯ್ಯೋ ಬಟ್ಟೆ ವಾಶ್ಗೆ ಹಾಕಿದ್ದೀನಲ್ಲ, ವಾಷಿಂಗ್ ಮಿಷಿನ್ ಮುಗ್ದೋಗಿದೆ. ಟೈಮು ಅದು ಸೌಂಡ್ ಬರ್ತಾಯಿದೆ. ಈಗ ಅದನ್ನ ಒಂದು ಸ್ವಲ್ಪ ಒಣಾಕ್ಬಿಟ್ಟು ಬಟ್ಟೆ ಎಲ್ಲ ಸ್ನಾನ ಮಾಡಿದ್ರೆ ಇವತ್ತಿಂದು ಕೆಲಸ ಮುಗೀತು. ಇಷ್ಟಕ್ಕೇ ಸೊಂಟ ಪೇಯ್ನ್ ಬಂದುಬಿಟ್ಟಿದೆ ನನಗೆ ಆಲ್ರೆಡಿ. ಸೊ ಬನ್ನಿ, ಬಟ್ಟೆ ಎಲ್ಲ ವಾಶ್ ಆಗಿದೆ. ಒಣಾಕ್ಬಿಟ್ಟು ಸ್ನಾನ ಎಲ್ಲ ಆದಮೇಲೆ ಏನು ಮಾಡೋದು ನೋಡೋಣ.
ಗೈಸ್ ಇವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ನೋಡಿಕೊಂಡು. ಸೊ ನಾನೆಲ್ಲ ಸೊಪ್ಪು ಎಲ್ಲ ತೊಗೊಂಬಂದು ಸೋಸಿಟ್ಟಿದ್ದೀನಿ. ಈಗ ರಾಗಿ ರೊಟ್ಟಿ ಮಾಡಿ ಚಟ್ನಿ ಮಾಡೋಣ, ಹಂಗೆ ರಸಮ್ ಮಾಡಿ ಸ್ವಲ್ಪ ರೈಸ್ ಮಾಡೋಣ. ನೈಟ್ ಹೊತ್ತು ರೈಸು ಜಾಸ್ತಿ ತಿನ್ನಬಾರ್ದು ಅಂತ ಮುದ್ದೆ ಮಾಡಲ್ವಲ್ಲ, ಸೊ ಹಂಗಾಗಿ ರಾಗಿ ರೊಟ್ಟಿ ಮತ್ತು ಚಟ್ನಿ ರಸಮ್ ಮಾಡೋಣ ಅಂತ. ಬೇಳೆ ಕೂಡ ಬೇಯಕ್ಕಿಟ್ಟಿದ್ದೀನಿ, ಬೇಳೆ ರಸಮ್ ಮಾಡೋಣ ಅಂತ. ಟೊಮೊಟೊ ಬೆಂದಿದೆ ಎತ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕ್ತೀನಿ. ಈಗ ಈರುಳ್ಳಿ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ನಾದಿಟ್ಕೊಂಡು ತಟ್ಟಿ ಬೇಯಿಸೋದಷ್ಟೇ. ಅದಕ್ಕೆ ಚಟ್ನಿ, ರಸಮ್ಮು, ರೈಸ್ ಎಲ್ಲ ಆದಮೇಲೆ ಸಿಗ್ತೀನಿ, ಬನ್ನಿ. ಹೇಗಿದೆ ಚಿನ್ನಿ ರೊಟ್ಟಿ? ಹಾಂ, ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿದ್ದೀನಿ. ಚೆನ್ನಾಗಿದೆಯಾ? ಮ್ಯೂಟ್ ಮಾಡೋದನ್ನ. ಚೆನ್ನಾಗಿ ಬಂದಿದೆಯಾ? ಬೇಡ ಅಂತಿದ್ಲಿ ಇವಳು, ತಿಂದ್ಲು. ಚೆನ್ನಾಗಿದೆಯಾ? ನೋಡಿದ್ರಲ್ಲ ಗೈಸ್ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ.